ವೆಲ್ಕಮ್ ಬ್ಯಾಕ್. ನಾವು ಮಾತನಾಡ್ತಾ ಇದ್ವಿ TCS ನಲ್ಲಿ ನಡೆದಿರುವಂಥ ಆ ಘಟನೆಯ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ. ಕಾರ್ಪೊರೇಟ್ ಜಿಹಾದು ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ಕೊಂಡಿದೆ. ಈಗ ಅದು ನಾನು ಸಾದಿಕ್ ಪಾಷಾ ಅವರನ್ನು ಕೇಳ್ತೀನಿ. ಸಾದಿಕ್ ಪಾಷಾ ಅವರೇ, ಈಗ ಶ್ರೀಕಾಂತ್ ಮತ್ತು ವಜ್ರದೇಶ್ ಶ್ರೀಗಳು ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ತಪ್ಪುಗಳಾದಾಗ ತಪ್ಪು ಅನ್ನೋದನ್ನ ಹೇಳುವಂಥ ಮನಸ್ಥಿತಿಯನ್ನು ರೂಢಿಸಿಕೊಳ್ಬೇಕು, ಆಗ ತಪ್ಪುಗಳು ಮರುಕಳಿಸಲ್ಲ. ಅದನ್ನು ಸಮರ್ಥಿಸಿಕೊಂಡ್ರೆ ಸಮಸ್ಯೆಗಳು ಅಲ್ಲ. ನೋಡಿ, ಇದನ್ನು ಸಮರ್ಥನೆ ಮಾಡಬಾರ್ದು ಯಾರನ್ನಾಗಲಿ, ಯಾವ ಸಮುದಾಯ ಆಗಲಿ, ಇದಾಗಲಿ. ಅಂದರೆ ನೋಡಿ, ನಾವು ಖಂಡಿಸ್ತೀವಿ ಇದಕ್ಕೆ. ನಾವು ಪದೇ ಪದೇ ಕೇಳ್ತಾ ಇದ್ದೀವಿ ಎಲ್ಲ ನ್ಯೂಸ್ನಲ್ಲಿ, ಎಲ್ಲ ಇದರಲ್ಲಿ ಹಿಂದೂ ಹೆಣ್ಮಕ್ಕಳು ಕನ್ವರ್ಟ್ ಆಗ್ತಾ ಇದ್ದಾರೆ, ಮುಸಲ್ಮಾನ ಹುಡುಗರಿಗೆ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಎಲ್ಲ ನಾವು ಆ ಕಾಲದಿಂದ ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ. ಯಾಕೆ ಹಿಂದೂ ಮಕ್ಕಳು ಮುಸ್ಲಿಮ್ಸ್ನಲ್ಲಿ ಕನ್ವರ್ಟ್ ಆಗ್ತಾ ಇದ್ದಾರೆ? ಅದು ನಮ್ಮ ಈ ಹಿಂದೂ ಸಮಾಜ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಈ ಥರ ನಮ್ಮ ಹೆಣ್ಣು ಮಕ್ಕಳು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತ. ಯಾಕೆ ಅಷ್ಟು ಪ್ರೀತಿ ಸಿಕ್ಕಲ್ವಾ ಅಲ್ಲಿ, ಅಷ್ಟು ಮರ್ಯಾದೆ ಸಿಕ್ಕಲ್ವಾ ಹೆಣ್ಮಕ್ಕಳಿಗೆ, ಅಷ್ಟು ತಾಯಿ ತಂದೆಯಿಂದ ಏನು ಇದು ಸಿಕ್ಕಲ್ವಾ, ಅದಕ್ಕೆ ಹೋಗ್ತಾರಾ? ಅಂದರೆ ನೋಡಿ, ನಮ್ಮ ಸಮಾಜದಲ್ಲಿ ಹೆಣ್ಮಕ್ಕಳಿಗೆ ತುಂಬ ರೆಸ್ಪೆಕ್ಟ್ ನಾವು ಮಾಡ್ತೀವಿ. ಒಂದು ನಿಮಿಷ ಸಾದಿಕ್ ಪಾಷಾ, ಈ ಕೇಸಲ್ಲಿ ಸರಿ, ಈ ಕೇಸಲ್ಲಿ ನಿನ್ನ ಕೆಲಸ ಉಳಿಬೇಕು ಅಂತಾದ್ರೆ ಹಿಂಗ್ ಮಾಡ್ಬೇಕು ನೀನು. ಅಲ್ಲ ಸರ್, 2 ವರ್ಷದಿಂದ ನಿನ್ನ ಜೀವನ ಸರಿ ಹೋಗ್ಬೇಕು, ಸರಿ ಆಗ್ಬೇಕಂದ್ರೆ ಹಿಂಗ್ ಮಾಡ್ಬೇಕು. ಬ್ಲಾಕ್ ಮೇಲ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ನೋಡಿ ಸರ್, ಬ್ಲಾಕ್ ಮೇಲ್ ಏನು ಆಗ್ತಾನೆ ಇರ್ತಾರ, ಅವ್ರ ಟೈಮ್ ಸಿಕ್ಕಲ್ವಾ? ನೋಡಿ ಸರ್, ಇದರಲ್ಲಿ ಇಬ್ಬರು ಇರ್ತಾರೆ ಸರ್. ಏನನ್ನ ಒಂದು ಅಡ್ಜಸ್ಟ್ಮೆಂಟು ಏನನ್ನ ಇದಾದ್ಬಿಟ್ರೆ ಅಗೇನ್ಸ್ಟ್, ಅವ್ನು ಮುಸ್ಲಿಮ್ ಇರ್ತಾನೆ, ಅವನು ಅಗೇನ್ಸ್ಟ್ ಆಗಿಬಿಡ್ತಾರೆ. ಆ ಹಿಂದಿ ಹುಡುಗಿ ಇರುತ್ತೆ, ಅಗೇನ್ಸ್ಟ್ ಆಗ್ತಾರೆ. ಆಮೇಲೆ ಕಾನೂನು ಮೇಲೆ ಆಗ್ಬಿಡ್ತದೆ, ತಲೆ ಮೇಲೆ ಕಾನೂನು, ಇದರ ಮೇಲೆ ಕರ್ಮ ತಗೊಳ್ಳಿ, ಹಂಗೆ ಅಂತ ನೋಡಿ. ಯಾವ ಇಲ್ಲಿ ನನಗೆ ಅರ್ಥ ಆಗುತ್ತೆ ನೋಡಿ ಸಾದಿಕ್ ಪಾಷಾ ಅವರೇ, ನೋಡಿ HR TL ಎಲ್ಲರೂ ಸೇರಿಕೊಂಡು ಇದನ್ನ ಮಾಡಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ಇದು ಮ್ಯೂಚುವಲ್ ಆಗಿರ್ಬೋದು. ಅಲ್ಲ, ಮ್ಯೂಚುವಲ್ ಸರ್. ಇದು ಮತ್ತೆ ಟೀಮ್ ಹೆಂಗಾಗುತ್ತೆ? ಧರ್ಮ ಪರಿವರ್ತನೆ ಮಾಡಕ್ಕೆ ಅಷ್ಟು ಇದೇ ಇಲ್ಲ ನಮ್ಮ ಇದರಲ್ಲಿ ಸರ್. ನಮ್ಮ ಇದು ನೋಡ್ಕೊಂಡ್ರೆ ಸಾಕು. ನೀವು ಹೇಳಬೇಕು, ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಒಂದ್ ನಿಮಿಷ ರಕ್ಷತ್ ಜಿ, ಈ ಹಿಂದೆ ಇದೇ TCR ಒಳಗೆ ಒಂದು ಆಡ್ ಬರುತ್ತೆ, ಯಾವುದು ಜ್ಯುವೆಲ್ಲರಿ ಆಡ್. ಆ ಜ್ಯುವೆಲ್ಲರಿ ಆಡ್ ಅಲ್ಲಿ ಒಂದು ಸಾಂಪ್ರದಾಯಿಕ ಇಸ್ಲಾಂ ದಂಪತಿಗಳು ಹಿಂದೂ ಹೆಣ್ಣು ಹುಡುಗಿಯನ್ನು ಮಾಡುವ ಟಾಟಾ ಕಂಪನಿ ಯಾರ್ದು, ಮುಸಲ್ಮಾನ್ದ? ಅಲ್ಲಿಂದಲೇ ಶುರುವಾಗಿದೆ ಅಂತ ನಮ್ಮ ಅಂಬೋಣ. ಇವರ ಈ ಮಾನಸಿಕ ಸ್ಥಿತಿ ಬಗ್ಗೆ ಮಾತಾಡಿ ನೀವು. ಟಾಟಾ ಅವ್ರಿಗೆ ಹೇಳಿ, ಅದು ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇಷ್ಟು ಹೆಣ್ಣು ಮಕ್ಕಳು ಮುಸಲ್ಮಾನ್ ನಲ್ಲಿ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ. ಇಲ್ಲದಿದ್ರೆ ಅಂತಹ ಜಾಹೀರಾತನ್ನು ಯಾಕೆ ಸಮಾಜದೊಳಗೆ? ಅಲ್ಲ, ಇಲ್ಲಿ ಸಾದಿಕ್ ಪಾಷಾ ಎತ್ತಿರುವಂತ ಪ್ರಶ್ನೆ, ತಾವೊಬ್ರು ಮಠಾಧೀಶರು ಆಗಿರೋದ್ರಿಂದ ನಾನು ಅದನ್ನು ಕೇಳ್ತಾ ಇದ್ದೀನಿ. ಧರ್ಮ ಜಾಗೃತಿಯ ಕೊರತೆ ಇದೆ ಅಂತ ಹಿಂದೂ ಹೆಣ್ಣು ಮಕ್ಕಳಲ್ಲಿ. ನಿಮ್ಮಲ್ಲಿರುವಂತ ಸಮಸ್ಯೆಗೆ ನಮ್ಮನ್ನ ಯಾಕೆ ಜವಾಬ್ದಾರಿಯನ್ನಾಗಿ ಮಾಡ್ತೀರಿ ಅಂತ ಕೇಳೋದವರು. ಇದೇ ಪ್ರಶ್ನೆಗೆ ಉತ್ತರ ಕೊಡೋಣ. ಇವರಲ್ಲಿ ಸಾದಿಕ್ ಪಾಷಾ ಅವರ ಧರ್ಮದ ಒಳಗೆ ಏನಿದೆ, ಅವರಲ್ಲಿ ಶರಿಯತ್ ಕಾನೂನು ಇದೆ, ಅವರಿಗೆ ಅವರದ್ದಾದ ಒಂದು ನಿಯತ್ತಿದೆ. ನಮ್ಮಲ್ಲಿ ಅಂತಹ ಕಾನೂನುಗಳಿಲ್ಲ. ನಾವು ಪ್ರತಿ ಕಾನೂನುಗಳಿಗೆ ಸರ್ಕಾರದ ಮೊರೆ ಹೋಗಬೇಕು. ನಮಗೆ ಸಂವಿಧಾನದ ಒಳಗೇನೆ ನಮ್ಗೆ ವ್ಯವಸ್ಥೆಗಳು ಸಿಗೋದು. ನಮ್ಗೆ ನಮ್ಮದಾದ ಯಾವುದೇ ರೂಲ್ಸ್ ಇಲ್ಲ. ನಮ್ಮ ದೇವಸ್ಥಾನ ಆಗ್ಲಿ, ಮಠ ಮಂದಿರ ಆಗ್ಲಿ, ಎಲ್ಲೂ ಇಲ್ಲ, ಎಲ್ಲೂ ನಮಗೆ ಕಾನೂನಿಲ್ಲ. ಈಗ ನಾವು ನಿಮ್ಮಲ್ಲಿ ರಕ್ಷಜ್ಜಿ, ನಾವು ನಿಮ್ಮಲ್ಲಿ ಅಪೀಲ್ ಮಾಡ್ತೇವೆ ವಾಹಿನಿಯ ಮುಖಾಂತರ, ನಮ್ಮ ಧಾರ್ಮಿಕ ಕಾನೂನು ಏನಿದೆಯಲ್ಲ ಅದು ತುಂಬಾ ಸಡಿಲ ಇದೆ. ಆ ಕಾನೂನನ್ನ ಗಟ್ಟಿ ಮಾಡಿದಾಗ ಇದೆಲ್ಲ ಕನಿಷ್ಠಕ್ಕೆ ತಾನೇ ಇದಕ್ಕೆ ಮುಲಾಮ್ ಸಿಗತ್ತೆ. ಅಲ್ಲ, ನೀವು ಧರ್ಮ ಜಾಗೃತಿ ಮಾಡೋದು ಬಿಟ್ಟು ದ್ವೇಷ ಬಿತ್ತುತ್ತಾ ಹೋದ್ರೆ ಇದು ಸಮಸ್ಯೆ ಆಗತ್ತೆ ಅಂತ. ಈಗ ನಮ್ಮ ದ್ವೇಷವನ್ನ ಬಿತ್ತೋದಕ್ಕಿಂತ ಹೆಚ್ಚಾಗಿ ಧರ್ಮ ಜಾಗೃತಿ ಮಾಡಿ, ನಮ್ಮ ಸಮಾಜದ ಒಳಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿ, ಸಮುದಾಯ ಆಗ ಈ ಪ್ರಾಬ್ಲಮ್ ಆಗಲ್ಲ. ನೋಡಿ, ನಮ್ಮ ಸಮುದಾಯದ ಒಳಗೆ, ನಮ್ಮ ಧರ್ಮದ ಒಳಗೆ ನಾವು ಧಾರ್ಮಿಕತೆಯನ್ನ ಬೆಳೆಸುವ ಮತ್ತೆ ನಮ್ಮ ಸಾಮಾಜಿಕ ಪರಿಕಲ್ಪನೆಗಳನ್ನ ಗಟ್ಟಿ ಮಾಡುವ ಎಲ್ಲ ಪ್ರಯತ್ನಗಳನ್ನ ನಾವೊಬ್ಬರು ಸಂತರಾಗಿ, ನಾವೊಬ್ಬರು ಮಠದ ಕರ್ತವ್ಯಾಧಿಪತಿಯಾಗಿ ಇಷ್ಟು ಕೆಲಸಗಳನ್ನ ನಿರಂತರ ಮಾಡ್ತೇವೆ. ನಮ್ಮದು ಅದರಲ್ಲಿ ರಾಜಿ ಇಲ್ಲ, ಈ ವಿಷಯದಲ್ಲಿ ರಾಜಿಯೇ ಇಲ್ಲ, ನಾವು ಮಾಡ್ತಾನೆ ಇದ್ದೇವೆ. ಮಾತನಾಡೋಣ. ನನಗೊಂದು ಬ್ರೇಕ್ನ ಸಮಯ. ಶ್ರೀಕಾಂತ್ ಮಾತನಾಡಿಸ್ತೀನಿ. ಚಿಕ್ಕದೊಂದು ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.